ತಿರುಗಾಟ ಬಹಳ ಆಯ್ತು. ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ 29ನೇ ತಾರೀಕಿಗೆ ನಾನು ಊಟಿಯಿಂದ ಬಂದ ಅಲ್ಲಿ ಆ ದಿವಸ ಬರ್ಬೇಕಾದ್ರೆ ಸಂಜೆ 4:30 ಗಂಟೆ ಇಲ್ಲಿ ಆಯ್ತು ಮುಟ್ಟುವಾಗ. ನಂತರ ಓಪನ್ ಮಾಡಿದ್ರೆ ಇಲ್ಲಿ ಒಮ್ಮೆ ಈಗ ಬಂಧುಗಳೆಲ್ಲ ಇರ್ಬೋದು, ಬೇರೆ ಬೇರೆ ಸಂಘದವರದ್ದು ಎಲ್ಲ ಬಂಧುಗಳೆಲ್ಲ ಇರ್ಬೋದು. ಟೋಲ್ ಬಂದ್ ಮಾಡ್ಬೇಕು. ಇಲ್ಲಿ ಸುಮಾರು ಇಲ್ಲಿಂದ ಲಾರಿಗಳಿಗೆ ಇಲ್ಲಿಂದ ಎಲ್ಲ ಬಾಡಿಗೆ ಇರುತ್ತೆ ಬೇರೆ ಬೇರೆ ಊರುಗಳಿಗೆಲ್ಲ. ಇದ್ರ ಒಳಗೆ ಎಲ್ಲ ನೋಡಿ ಆ ಕಂಟೈನರ್ ಎಲ್ಲ ಬಂದಿಯಲ್ಲ, ನಾವೀಗ ನೋಡಿ ಹೆಬ್ರಿಯಿಂದ ಕಳೆದು ಒಂದು 2 ಕಿಲೋಮೀಟರ್ ಬಂದ್ವಿ ಮುಂದೆ. ಹೆಬ್ರಿಯಿಂದ ಈಗ ಆಗುಂಬೆ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ಪರವಾಗಿಲ್ಲ, ರೋಡ್ ಸುಮಾರು ಕಷ್ಟ. ಕರೆಕ್ಟ್ ಆಗಿ ಅರ್ಧ ಕ್ಲಚ್ ಅಲ್ಲಿ ಹಿಡಿದು ಗಾಡಿ ಮೂವ್ ಮಾಡ್ಬೇಕು. ಇಲ್ಲ ಇದ್ರೆ ಏನಾಗುತ್ತೆ, ಗಾಡಿ ರಿವರ್ಸ್ ಹೋಗುತ್ತೆ, ಹಿಂದೆ ಗಾಡಿ ಇರುತ್ತೆ. ಆತ್ಮೀಯರೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ಇವತ್ತು ಒಂದು ಹೊಸ ಒಂದು ವಿಡಿಯೋಗೆ ಬಂದಿದ್ದೀನಿ. ಇವತ್ತಿನ ಒಂದು ವಿಡಿಯೋದ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ, ನಾನಿವತ್ತು ನಮ್ಮ ತಂಗಿ ಮನೆಯಿಂದ ಇವತ್ತು ಅಂದ್ರೆ ಹೇಳಿದ್ರೆ ನನ್ನ ಒಂದು ಹೆಂಡತಿಯ ಊರಿಗೆ ಇವತ್ತು ಹೋಗ್ತಾ ಇದ್ದೀನಿ. ಅಂದ್ರೆ ತೀರ್ಥಹಳ್ಳಿ ಹೊಸನಗರ ಅಲ್ಲಿ ಹೋಗ್ತಾ ಇದ್ದೀನಿ. ಏನಪ್ಪಾ ವಿಶೇಷತೆ ಅಂತ ಹೇಳಿದ್ರೆ, ನಾಳೆ ಒಂದು ಮದುವೆ ಇದೆ, 3ನೇ ತಾರೀಕಿಗೆ ಒಂದು ಮದುವೆ ಇದೆ, ಆಮೇಲೆ 11ನೇ ತಾರೀಕಿಗೆ ಒಂದು ಮದುವೆ ಇದೆ, ಆಮೇಲೆ ಒಂದು ಗೃಹ ಪ್ರವೇಶ ಉಂಟು, ಆಮೇಲೆ ಒಂದು ಉಪನಯನ ಉಂಟು, ಎಲ್ಲ ಉಂಟು. ಒಂದು 10-12 ದಿವಸ ನಮಗೆ ಬಹಳ ಸಿಕ್ಕಾಪಟ್ಟೆ ಫಂಕ್ಷನ್ ಅಂತ ಹೇಳಿದ್ರೆ ಬಹಳ ಫಂಕ್ಷನ್ ಇದೆ ಎಲ್ಲ ಆ ಕಡೆನೆ. ಆದ್ರಿಂದ ಹೋಗುದು ಕೂಡ 1 ವರ್ಷ ಮೇಲೆ ಆಯ್ತು. ತೀರ್ಥಹಳ್ಳಿ ಹೊಸನಗರಕ್ಕೆ ನಮ್ಮ ವೈಫ್ ಊರಿಗೆ ಹೋಗದೆ 1 ವರ್ಷ ಮೇಲೆ ಆಯ್ತು ಹೋಗದೆ. ಹಾಗಾದ್ರೆ ವೈಫ್ ಮತ್ತೆ ನಾನು ಇಬ್ಬರ ಜೊತೆಗೆ ಹೋಗ್ತಾ ಇದ್ದೀವಿ. ಈಗ ಬಂದ ಮೇಲೆ ಇಲ್ಲಿ ನಮಗೆ ತಿರುಗಾಟ ಬಹಳ ಆಯ್ತು. ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ 29ನೇ ತಾರೀಕಿಗೆ ನಾನು ಊಟಿಯಿಂದ ಬಂದ ಅಲ್ಲಿ ಆ ದಿವಸ ಬರ್ಬೇಕಾದ್ರೆ ಸಂಜೆ 4:30 ಗಂಟೆ ಇಲ್ಲಿ ಆಯ್ತು ಮುಟ್ಟುವಾಗ. ನಂತರ 30ನೇ ತಾರೀಕು ಬೆಳಿಗ್ಗೆ ಎದ್ದು ಸುಬ್ರಹ್ಮಣ್ಯ ಧರ್ಮಸ್ಥಳ ಆಯ್ತು, ನಿನ್ನೆ ಮಡಿಕೇರಿ ಆಯ್ತು, ಇವತ್ತು ಮತ್ತೆ ಈಗ ಹೆಂಡತಿ ಊರಿಗೆ ಹೊರಟಿದ್ದೀನಿ. ರೆಸ್ಟೇ ಇಲ್ಲ, ತಿರುಗಾಟನೇ ಆಗಿದೆ. ಏನ್ ಮಾಡೋದು, ನಮಗೆ ಸಮಯ ಇದ್ದಾಗಲೇ ಹೋಗ್ಬೇಕಷ್ಟೇ. ಹಾಗಾಗಿ ಇವತ್ತು ಈಗ ನಾವು ಹೋಗುವಂತ ಒಂದು ದಾರಿ ಬಂದು ಈಗ ಸೀತಾ ಇಲ್ಲಿಂದ ಮಂಗಳೂರಿಂದ ಉಡುಪಿ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ, ಬಾರ್ಕೂರ್ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಹುಲಿಗಲ್ಗಟ್ಟಿ ರಸ್ತೆ ಬಂದ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಇರುವಂತ ರಸ್ತೆ ಈಗ ಬಂದ್ಬಿಟ್ಟು ಒಂದು ವಯ ಇರೋದು ಕೊಲ್ಲೂರು ಮುಕಾಂಬಿಕೆ ಮೇಲೆ ವಯ, ಆಮೇಲೆ ಇನ್ನೊಂದು ಇರೋದು ಆಗುಂಬೆ ಮೇಲೆ. ನಾವೇನ್ ಮಾಡ್ತೀವಿ, ಈಗ ಸೀತಾ ಉಡುಪಿ, ಹೆಬ್ರಿ, ಆಗುಂಬೆ ಮೇಲೆ ತೀರ್ಥಹಳ್ಳಿ ಹೋಗ್ತೀವಿ. ಯಾಕಂದ್ರೆ ತೀರ್ಥಹಳ್ಳಿಯಲ್ಲಿ ನಮಗೆ ಮಧ್ಯಾಹ್ನ ಮೇಲೆ ನಮ್ಮ ಅವರು ಅಕ್ಕಂದಿರು ಮತ್ತೆ ಭಾವಂದಿರೆಲ್ಲ ಬರ್ತಾರೆ. ಯಾರು ನಮ್ಮ ವೈಫಿನ ಅಕ್ಕಂದಿರೆಲ್ಲ ನಮ್ಮ ಗಾಡಿಗೆ ವೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ 3 ಗಂಟೆಗೆ. ಹಾಗಾಗಿ ನಾವು ಅವರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಾವು ಮನೆಗೆ ಹೋಗ್ಬೇಕು. ಹಾಗಾಗಿ ಈಗ ನಾವು ಹೋಗೋ ಮಧ್ಯದಲ್ಲಿ ಸಿಗುವಂತ ಕೆಲವೊಂದು ಏನಿದೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳು ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ. ಹಾಗಾದ್ರೆ ಈ ಸಮಯ ಗಂಟೆ ಈಗ 9 ಗಂಟೆ ಆಯ್ತು ಹೊರಡುವಾಗ. ಯಾಕಂದ್ರೆ ಸ್ವಲ್ಪ ಲೇಟ್ ಮಾಡಿದ್ದೆ, ಯಾಕಂದ್ರೆ ನಿನ್ನೆ ಬರುವಾಗಲೇ ರಾತ್ರಿ 8 ಗಂಟೆ ಆಗಿದೆ ನಾನು ಮಡಿಕೇರಿಯಿಂದ ಬರುವಾಗ. ಹಾಗಾಗಿ ಇವತ್ತು ಈಗ ಇನ್ನು ಬೇಗ ಹೋದ್ರೂ ಕೂಡ ಅಲ್ಲಿ ಹೋಗಿ ತೀರ್ಥಹಳ್ಳಿಯಲ್ಲಿ ಮತ್ತೆ ಕಾಯ್ಬೇಕಾಗುತ್ತೆ. ಹಾಗಾಗಿ ನಾನು ಎಂತ ಮಾಡ್ತೀನಿ ಅಂತ ಹೇಳಿದ್ರೆ, ನಾವ್ ಇಲ್ಲಿಂದ ಈಗ ಹೋಗಿ ಸಾಧಾರಣ ತೀರ್ಥಹಳ್ಳಿ ಮುಟ್ಟುವಾಗ 1-2 ಗಂಟೆ ಹತ್ರ ಆಗುತ್ತೆ ಮುಟ್ಟುವಾಗ. ಅದು ಸಾಕಂತ ಹೇಳಿ ನಾನು ಎಂತ ಮಾಡಿದೀನಿ, ಸ್ವಲ್ಪ ಲೇಟ್ ಮಾಡಿ ಹೊರಟಿದ್ದು. ತಿಂಡಿ ಎಲ್ಲ ಆಯ್ತು, ಈಗ ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಪುಟ್ಟು ಕಡ್ಲೆ ಎಲ್ಲ ತಿಂದ್ಕೊಂಡು ಈಗ ಇಲ್ಲಿಂದ ಹೊರಟಿದ್ದು. ಇನ್ನು ಮಧ್ಯದಲ್ಲಿ ಎಲ್ಲಾದ್ರೂ ಹೋಗುವಾಗ ಒಂದು ಮಧ್ಯಾಹ್ನ ಊಟನೋ ತಿಂಡಿನ ಏನಾದ್ರು ಮಾಡ್ಕೊಂಡು ಹೋಗೋಣ. ಹಾಗಾದ್ರೆ ಸರಿ, ನಮ್ಮ ಒಂದು ಜರ್ನಿಯನ್ನ ಇಲ್ಲಿಂದ ಪ್ರಾರಂಭ ಮಾಡೋಣ. ಕಾಸರಗೋಡಿಂದ ಮಂಗಳೂರು ಕಡೆಗೆ ನಾವು ಹೋಗ್ತಾ ಇದೀವಿ. ಮಂಗಳೂರಿಗೆ ಗಂಟೆ ಈಗ ಬಂದು 9:35 ಆಯ್ತು. ಇಲ್ಲಿಂದ ನಮಗೆ ಈಗ ಗಾಡಿಯಲ್ಲಿ 1 ಗಂಟೆ ಸಾಕು ಜರ್ನಿ. ಕರೆಕ್ಟ್ ಆಗಿ 1 ಗಂಟೆ ಬೇಕು ನಮಗೆ. ನಾನು ಮತ್ತೆ ನನ್ನ ವೈಫ್ ಮಾತ್ರ ಗಾಡಿಯಲ್ಲಿ. ಹಾಗೆ ಕಾಸರಗೋಡು ಟೌನ್ ನಮಗೆ ತೆಗಿಲಿಕ್ಕೆ ಆಗ್ಲಿಲ್ಲ. ಟೌನ್ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಈಗ ಇದು ಏನಪ್ಪಾ ಅಂತ ಹೇಳಿದ್ರೆ ಹೊಸ ಬಸ್ ಸ್ಟ್ಯಾಂಡ್. ಟೌನ್ ಅಂತ ಹೇಳಿದ್ರೆ ಹಳೆ ಬಸ್ ಸ್ಟ್ಯಾಂಡ್ ಹಾಕಿ ಹಾಗೆ ಹೋಗ್ಬೇಕು. ಒಳಗಿಂದ 2-3 ಕಿಲೋಮೀಟರ್ ಬರುತ್ತೆ ಒಳಗಿಂದ ಹಾಕಿ ಹೋಗೋದಾದ್ರೆ. ಇದೀಗ ಸರ್ವಿಸ್ ರಸ್ತೆ ಅಂದ್ರೆ ಮೈನು 6 ಲೈನ್ ರೋಡಿಗೆ ಮೇಲೆ ಹತ್ಬೇಕು ನಾವು. ಮೇಲೆ ಈಗ ಇನ್ನು ಸ್ವಲ್ಪ ಮುಂದೆ ಹೋಗಿ ರೈಟಿಗೆ ಹತ್ತಿದ್ರೆ ಸೀದಾ 6 ಲೈನ್ ರೋಡ್ ಸಿಗುತ್ತೆ. ಈಗ ಟೋಲ್ ಬಂದ್ಬಿಟ್ಟು 2 ಟೋಲ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ. ಒಂದು ಕುಂಬಳೆ ಆರಿಕಾಡಿ, ಮತ್ತೊಂದು ತಲಪಾಡಿ ಟೋಲ್. 2 ಟೋಲ್ ಇದೆ ಈಗ. 2 ಟೋಲ್ ಅಲ್ಲಿ ಈಗ 110 ರೂಪಾಯಿ ಕಟ್ಬೇಕಂತ ಕಾಣುತ್ತೆ, ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ. 110 ರೂಪಾಯಿ ತಲಪಾಡಿ ಟೋಲ್ ಅಲ್ಲಿ 110 ರೂಪಾಯಿನೇ. ಆರಿಕಾಡಿ ಟೋಲ್ ಅಲ್ಲಿ ಎಷ್ಟಂತಲ್ಲಿ ಗೊತ್ತಿಲ್ಲ, 110 ರೂಪಾಯಿ ಇರ್ಬೋದು ಬಹುಶಃ, ಮೋಸ್ಟ್ಲಿ. ಗಾಡಿಗೆ ಪೆಟ್ರೋಲ್ ನಾನು ಊಟಿಯಿಂದ ಬರುವಾಗ ಹಾಕಿದ್ದೆ, ಪೆಟ್ರೋಲ್ ಹಾಕ್ಲಿಲ್ಲ. ಮೊನ್ನೆ ಮತ್ತೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಹೋಗಿದ್ದೆ, ನಾವು ಭಾವನ ಗಾಡಿಯಲ್ಲೇ ಹೋಗಿರೋದು. ನಿನ್ನೆ ಮಡಿಕೇರಿಗೆ ನಾನು ಇದರಲ್ಲಿ ಹೋದೆ, ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಬಸ್ಸಲ್ಲಿ ಹೋಗಿ ಬಂದೆ. ಗಾಡಿ ತಕೊಂಡು ಹೋಗ್ಲಿಲ್ಲ, ಸುಮ್ಮನೆ ಗಾಡಿ ಒಬ್ಬರಿಗೆ ಬೇಕಾಗಿ ಗಾಡಿ ತಕೊಂಡು ಹೋದ್ರೆ 2,000 ರೂಪಾಯಿ ಬೇಕಾಗುತ್ತೆ. 2,500 ರೂಪಾಯಿ ಬೇಕು. ಅಲ್ಲ, 2,000 ರೂಪಾಯಿ ಸಾಕು ಹೋಗಿ ಬರೋದಕ್ಕೆ. ಒಬ್ಬರಿಗೆ ಬೇಕಾಗಿ ಎಂತಕ್ಕೆ ಸುಮ್ಮನೆ
ಹಾಗಾಗಿ ಈಗ ನಾನು ಸಾಧಾರಣ ನಾವೀಗ ಇಲ್ಲಿ ತಾಳಿಪಡಪು ಅಂತ ಹೇಳಿ ಇದೆ, ಅಲ್ಲಿ ಮುಟ್ಟಿದೀವಿ. ಅರ್ಕತ್ತ ಬೈಲು ಮುಟ್ಟಿದೀವಿ. ಇಲ್ಲಿ ಅರ್ಕತ್ತ ಬೈಲಲ್ಲಿ ರೈಟಿಗೆ ನಾವು ಹೋದ್ರೆ ಇಲ್ಲಿ ದೇವಸ್ಥಾನ ಇದೆ, ಕೇಳುಗುಡ್ಡೆ ಶ್ರೀ ಮಾಣಿಂಗೇಶ್ವರ ಟೆಂಪಲ್ ಅಂತ ಇದೆ, ಬಹಳ ಪ್ರಸಿದ್ಧವಾಗಿರುವಂತ ಕ್ಷೇತ್ರ. ಮತ್ತೆ ನಿಮಗೆ ಈ ಒಂದು ರೋಡಲ್ಲಿ ಬರ್ಬೇಕಾದ್ರೆ ಉಡುಪಿ ಗಾರ್ಡನ್ ಅಂತ ಹೇಳಿ ಎನ್ ಎಚ್ ರೋಡ್ ಸಿಗುತ್ತೆ. ಶಬರಿಮಲೆಗೆಲ್ಲ ಯಾತ್ರೆ ಮಾಡುವವರಿಗೆ, ಊಟ ತಿಂಡಿ ಮಾಡುವವರಿಗೆಲ್ಲ ಬಹಳ ಅನುಕೂಲವಾಗಿರುವಂತ ಒಂದು ಹೋಟೆಲ್. ಈಗ ಗ್ಯಾಸ್ ಇದ್ದ ಕಾರಣ, ಗ್ಯಾಸ್ ಇಲ್ಲದ ಕಾರಣ ಬಂದಾಗಿದೆ ಅಂತ ಗೊತ್ತಿಲ್ಲ ನಮಗೆ. ಅದು ಆ ಕಡೆ ಬರ್ಬೇಕಾದ್ರೆ ರೈಟ್ಗೆ ಅಲ್ಲಿ ಸಿಗುವಂತದ್ದು, ಲೆಫ್ಟ್ಗೆ ಸಿಗುವಂತದ್ದು. ಈಗ ಹೋಗ್ಬೇಕಾದ್ರೆ ರೈಟ್ಗೆ ನೋಡಿ, ಈಗ ಇದು ಬಂತು ನೋಡಿ, 6 ಲೈನ್ ರೋಡ್ ಬಂತು. ಇನ್ನೆಳತ್ತು ಹೋಗೋದು ಇಲ್ಲಿಂದ 6 ಲೈನ್ ರೋಡ್ ಅಲ್ಲಿ. ಒಮ್ಮೆ 6 ಲೈನ್ ರೋಡ್ಗೆ ನಾವು ಪಾಸ್ ಮಾಡ್ಬೇಕಾದ್ರೆ ರೈಟ್ಗೆ ಕರೆಕ್ಟ್ ಆಗಿ ತಲೆ ಹಾಕ್ಬಿಟ್ಟು ನೋಡಿ ತೆಗಿಬೇಕು. ಯಾಕಂತ ಹೇಳಿದ್ರೆ ಎಳ್ದು ಬರೋರು ಇದ್ದಾರೆ ನೋಡಿ. ಮುಂಬೈ 955, ಉಪ್ಪಳ 19, ಮಂಗಳೂರು ಬಂದ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿಲ್ಲ, ಆದ್ರೆ ಇಲ್ಲಿಂದ ಮಂಗಳೂರಿಗೆ 50 ಕಿಲೋಮೀಟರ್ ಇದೆ ಈಗ. ಆದ್ಮೇಲೆ ಹಾಗೆ ನಾವು ಕಾಸರಗೋಡಿಂದ ಕುಂಬಳೆಗೆ ನಾವು ಹೋಗ್ತಾ ಇದ್ದೀವಿ. ಆಯಿತು, ನಾನೊಂದು 60-70ರಲ್ಲಿ ನಾನು ಹೋಗ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ಗಾಡಿ ಒಂದು ಓಬ್ಲಿಮ್ ಆಯಿತು. ಓಬ್ಲಿಮ್ ಆಗಿ ನಾನು ಪಟ್ಟ ಲೆಫ್ಟ್ಗೆ ಹಾಕಿ ನಿಲ್ಲಿಸಿ ನೋಡಿದರೆ ಗಾಡಿಯ ಟೈರ್ನ ಒಂದು ರಬ್ಬರ್ ಎಲ್ಲ ಪೀಸ್ ಪೀಸ್ ಆಗಿ ನಡುವು ರೋಡಲ್ಲಿ ಬಿದ್ದಿದೆ. ನೀವೀಗ ದೃಶ್ಯಾವಳಿಯಲ್ಲಿ ನೋಡ್ಬೋದು ನೋಡಿ, ರಬ್ಬರ್ ಯಾವ ಥರ, ಟೈರ್ನ ರಬ್ಬರ್ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ. ಗಾಡಿ ಒಂದು ಹೇರ್ ಹೋಗ್ತಿದ್ರೆ ಗಾಡಿ ಪಲ್ಟಿ ಆಗ್ತಾ ಇತ್ತು. ಮತ್ತು ನಾನು ಅಲ್ಲಿಂದ ಮೇಲೆ ಹೋಗಿ ಒಂದು ಹೊಸ ಟೈರ್ ತಗೊಂಡು ಬಂದೆ. ಬೆಳಗ್ಗೆ ನಮಗೆ ಹೋಗಬೇಕಾದ್ರೆ ಒಂದು 3,500 ರೂಪಾಯಿ ಗೋವಿಂದ ಆಯಿತು. ನೋಡಿ ನಮ್ಮ ಟೈರ್ನ ಒಂದು ಅವಸ್ಥೆ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಇದು ಟೈರ್ ಸ್ವಲ್ಪ ಹಳೆ ಟೈರ್, ಆದರೆ ಬಟನ್ ಇತ್ತು. ಬಟನ್ ಇದೆ ಅಂತ ಹೇಳಿ ನಾನು ಓಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಟ್ಟಿದ್ದೆ ಹಾಗೆ. ಆದರೆ ನಮ್ಮ ಗ್ರಾಚಾರ ಏನೋ ಆ ದಿವಸ ಸರಿಯಿಲ್ಲ ಅಂತ ಕಾಣುತ್ತೆ ಬಹುಶಃ. ಆದರೆ ಏನು ತೊಂದರೆ ಆಗಿಲ್ಲ, ಎಲ್ಲ ದೇವ್ರ ದಯ ಅಂತ ಹೇಳ್ಬೋದು. ಸಾಯದೆ ಬದುಕಿದ್ದು ಪುಣ್ಯ ಅಂತ ಹೇಳ್ಬೋದು ಅಷ್ಟೇ. ಆದ್ಮೇಲೆ ನೋಡಿ, ನಾವು ಅಲ್ಲಿಂದ ಕಾಸರಗೋಡಿಂದ ಬಿಟ್ಟು ಕುಂಬಳೆಗೆ 15 ನಿಮಿಷ ಬಂದಿವಿ ಆಯ್ತು. ಅದೇ ಗೊತ್ತಿಲ್ಲ, ಒಂದು ಓಮಿನಿ ಕಾರ್ನಲ್ಲಿ ಟೈರು ಸುಮಾರು ಸಮಯ ಆಯ್ತದ ಹಾಕಿ ಟೈರು. ಅದು ಅವ್ರು ಹೇಳಿದ್ರು ಟೈರ್ ನಂಬರ್ ಅದು ರಿಸಲ್ಟ್ ಟೈರ್ ಅಂತ ಹೇಳಿದ್ರು ಅವ್ರು ಕೇಳುವಾಗ. ಒಂದು ಸೈಡ್ ರಬ್ಬರ್ ಏನಾಯ್ತು ಅಂತ ಹೇಳಿದ್ರೆ, ನಾನು 60-70ರಲ್ಲಿ ಬರ್ತಾ ಇದ್ದೀನಿ. ಇದು ಒಳ್ಳೆ ರೋಡ್ ಅಲ್ವಾ, ಇದು ಏನು ಇಲ್ಲಿ ಏನು ಸಮಸ್ಯೆ ಏನಿಲ್ಲ, ಒಳ್ಳೆ ರೋಡ್ ಅಂತ ಹೇಳಿ ಹೇಳ್ತು ಬರ್ತಾ ಇದ್ದೀನಿ. 15 ನಿಮಿಷದಲ್ಲಿ ಬಂದೆ ನಾನು ಕಾಸರಗೋಡಿನ ಕುಂಬಳೆಗಿನ್ನೂ ಮುಟ್ಲಿಲ್ಲ. ಕುಂಬಳೆ ಮುಟ್ಬೇಕಾದ್ರೆ 1 ಕಿಲೋಮೀಟರ್ ಇರ್ಬೇಕಾದ್ರೆ ಸಡನ್ನ ಗಾಡಿ ಬ್ಯಾಲೆನ್ಸ್ ತಪ್ಪಿ ಹೋಯ್ತು. ನೋಡಿದ್ರೆ ಗಾಡಿ ಮಿರರ್ ಅಲ್ಲಿ ನೋಡ್ತಾ ಇದ್ದೀನಿ, ಟೈರ್ನ ರಬ್ಬರ್ ಉಂಟಲ್ಲ ಎಲ್ಲ ಪೀಸ್ ಆಗಿ ರೋಡಲ್ಲಿ ಉಂಟು. ನಾನು ಏನು ಬೇರೆ ಏನಾದ್ರೂ ಆಯ್ತು ಅನ್ಕೊಂಡೆ. ನಾನು ಬೇರೆ ಏನಾಯ್ತು ಅಂದ್ರೆ ನನಗೆ ಬಹುಶಃ ನಾನು ಅನ್ಕೊಂಡೆ ಟೈರ್ ಕಳ್ಸಿ ಅನ್ನೋದು ಹೋಯ್ತಾ, ಏನಾದ್ರೂ ಆಯ್ತಾ ಅಂತ ಅನ್ಕೊಂಡೆ. ಟೈರ್ ಗಾಳಿ ಹೋಗಿದ್ರೆ ಮಾತ್ರ ಗಾಡಿ ಇವತ್ತು ಪಲ್ಟಿ ಆಗ್ತಾ ಇತ್ತು ನೋಡಿ. ಏನ್ ಮಾಡಕ್ಕಾಗಲ್ಲ ನೋಡಿ, ನಾವು ಎಲ್ಲಿಗೋ ಹೊರಟವರು ನೋಡಿ. ಸಾಧಾರಣ 1-1.5 ಗಂಟೆ ಟೈಮ್ ಹೋಯ್ತು ನಮಗೆ ಕುಂಬಳೆಯಲ್ಲಿ. ಈಗ ಇಷ್ಟೊತ್ತಿಗೆ ನಾವೀಗ ಈ 1.5 ಗಂಟೆಯಲ್ಲಿ ಮಂಗಳೂರು ಪಾಸ್ ಮಾಡಿ ನಾವೀಗ ಸಾಧಾರಣ ಸುರತ್ಕಲ್ಲು ಅಲ್ಲಿಗೆ ಮುಟ್ಬೋದಿತ್ತು ನಾವು ಇಷ್ಟು ಈ ಟೈಮ್. ಓಕೆ, ಇನ್ನು ಈಗ ಸಾಧಾರಣ ನಾವೀಗ ಆರಿಕಾಡಿ ಎಲ್ಲ ಕಳೆದಿದ್ದೀವಿ. ಆರಿಕಾಡಿ ಎಲ್ಲ ಕಳೆಯಿತು ಈಗ. ಆರಿಕಾಡಿ ಕಳೆದು ಈಗ ಸಾಧಾರಣ ಈಗ ಬಂದಿಗೋಡ ಹತ್ರ ಹೋಗ್ತಾ ಇದ್ದೀವಿ. ಆದ್ಮೇಲೆ ನಾವೀಗ ನೋಡಿ ತಲಪಾಡಿ ಬಂದಿದ್ದೀವಿ. ಇಲ್ಲಿಗೆ ಕೇರಳ ಮುಗಿಯಿತು. ಈಗ ಟೋಲ್ ಕಳೆದ ಮೇಲೆ ಕರ್ನಾಟಕ ಸಿಕ್ಕುವಂತದ್ದು. ಒಳ್ಳೆ ಬಿಸಿಲಿದೆ ಆಯ್ತಾ ಇಲ್ಲಿ. ನಾವು ಬೆಳಿಗ್ಗೆ 3,500 ರೂಪಾಯಿ ಹೋಯ್ತು ಮಾರ್ರೆ ಟೈರ್ ಹೋಗಿ. ಶಾರ್ಟ್ ಟೈರ್ಗೆ 3,180 ಟೈರ್. ಅದು ಫಿಟ್ಟಿಂಗ್ ಮಾಡೋ ಚಾರ್ಜ್ ನಮ್ಗೆ ಅಲ್ಲಿ ಹೋಗ್ತಿದ್ರೆ ನಮಗೆ ಫ್ರೀ ಆಗ್ತಿತ್ತು. ನಾವು ಏನ್ ಮಾಡಿದ್ವಿ ಅಲ್ಲಿ ಮತ್ತೊಂದು ಶಾಪ್ ಅಲ್ಲಿ ಹೋದ್ವಿ. ಯಾಕಂದ್ರೆ ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಟೌನಿಗೆ ಆಗಿ ಹೋಗ್ಬೇಕು. ಎಲ್ಲಾದ್ರೂ ಮಧ್ಯೆಯಲ್ಲಿ ಹೇರ್ ಹೋಯ್ತು ಅಂತ ಆದ್ರೆ ನಾವು ಮಧ್ಯೆಯಲ್ಲಿ ನಿಲ್ಸ್ಬೇಕಾಗ್ತದೆ ಗಾಡಿ. ಅದಕ್ಕೆ ಬೇಕಾದ್ರೆ ನಾನು ತಕೊಂಡು ಹೋಗಿ ಸ್ವಲ್ಪ ಭಯ ಆಯ್ತು. ಆಗ ನಾನು ಎಂತ ಮಾಡಿದೆ, ಬೇರೆ ಒಂದು ಶಾಪ್ ಅಲ್ಲಿ ಎಲ್ಲಿ ಗಾಡಿ ಟೈರ್ ಇದಾಯ್ತು ಅಲ್ಲಿಯೇ ನಾನು ಸ್ವಲ್ಪ ಇದು ಮಾಡಿದೆ. ನೋಡಿ ಇದು ನೋಡಿ ತಲಪಾಡಿ ಟೋಲ್ ನೋಡಿ, ಇದು ಫಸ್ಟಿಗೆ ಸಿಗುವಂತ ಟೋಲ್ ನಮಗೆ ನೋಡಿ. ಇದು ಸ್ನೇಹಿತರೆ ನೋಡಿ, 110 ರೂಪಾಯಿ ಟೋಲು ನೋಡಿ. ಒಂದ್ ಸೈಡ್ ಇನ್ನು ಬರ್ಬೇಕಾದ್ರೆ ತಿರುಗಿ 110 ರೂಪಾಯಿ ಕೊಡ್ಬೇಕು. ಈಗ ಇನ್ನು ಇಲ್ಲಿ ಬಿಟ್ರೆ ನಮಗೆ ಈಗ ಉಡುಪಿ ನವಯುಗ ಟೋಲ್ ಇಲ್ಲ, ನವಯುಗ ಟೋಲ್ ತೆಗೆದಿದ್ದಾರೆ. ಮತ್ತೆ ಅದು ಕಳೆದ ಮೇಲೆ ಇಲ್ಲಿ ಸಿಗುತ್ತೆ, ಪಡುಬಿದ್ರೆ ಸಿಗುತ್ತೆ ಒಂದು. ಈಗ ಬಂದು ಅಲ್ಲಿ ಬರುವಾಗ ನಾವು ಇಲ್ಲಿ ಕೋಟೆಕಾರಲ್ಲಿ 1,000 ರೂಪಾಯಿ ಪೆಟ್ರೋಲ್ ಹಾಕಿದೆ ಗಾಡಿಗೆ. ಯಾಕಂದ್ರೆ ಮೊದಲೊಂದು 500 ರೂಪಾಯಿ ಪೆಟ್ರೋಲ್ ಗಾಡಿಯಲ್ಲಿ ಇತ್ತು, ಹಾಕಿದ್ದು ಊಟಿಂದ ಬರುವಾಗ ಹಾಕಿದ್ದು. ಇದು ನೇತ್ರಾವತಿ ರಿವರು. ಯಾವ ತರ ಬಿಸಿಲಿದೆ ಅಂತ ಹೇಳಿದ್ರೆ ಮಾರ್ರೆ, ಭಯಂಕರ ಬಿಸಿಲು ಉಂಟು ಇಲ್ಲಿ. ಕೆಳಗಡೆ ಹೋದ್ರೆ ಶೀತ, ಪಂಪವೆಲ್ಲು ಟೌನು, ಕಂಕಿನಾಡಿ, ಜ್ಯೋತಿ, ಅಂಬರಗಟ್ಟೆ, ಸ್ಟ್ಯಾಟ್ ಬ್ಯಾಂಕ್, ಲಾಲ್ ಬಾಗ್ ಟೌನಿಗೆ ಹೋಗ್ಬೋದು.
ನೋಡಿ ಇಲ್ಲೆಲ್ಲ ಗಾಡಿಗಳೆಲ್ಲ ಹೋಗ್ತಾ ಇದೆ ಅಲ್ಲ, ಇದೆಲ್ಲ ಟೌನ್ ಒಳಗೆ ಹೋಗುವಂತದ್ದು. ಈಗ ರೈಟ್ಗೆ ಇಲ್ಲಿ ಕೆಳಗಿಂದ ರೈಟ್ಗೆ ಹೋದ್ರೆ ಕಬಕ, ಪುತ್ತೂರು, ಮೈಸೂರು, ಬೆಂಗಳೂರು ರೋಡ್. ನಾವೀಗ ಸ್ಟ್ರೈಟ್ ಹೋಗ್ತಾ ಇದೀವಿ ಇದರ ಮೇಲೆ, ಬ್ರಿಡ್ಜ್ ಮೇಲೆ. ಇಲ್ಲಿ ನಾವು ಈಗ ಬ್ರಿಡ್ಜ್ ಮೇಲೆ ಸೀದಾ ಹೋದ್ರೆ ನಂತೂರು ಜಂಕ್ಷನ್ ಬರ್ತದೆ. ನಂತೂರು ಜಂಕ್ಷನ್ ಇಂದ ನಾವು ರೈಟ್ಗೆ ಹೋದ್ರೆ ಕಾರ್ಕಳ, ಮೂಡಬಿದ್ರೆ ಕಾರ್ಕಳ. ಅದೇ ತರ ಉಡುಪಿ, ಮುಂಬೈ ರೋಡ್. ಇದರ ಒಳಗೆ ಎಲ್ಲ ನೋಡಿ ಆ ಕಂಟೈನರ್ ಎಲ್ಲ ಬಂದಿಯಲ್ಲ, ಅದೆಲ್ಲ ಹಡಗಿನ ಮೂಲಕ ಬಂದಿರುವಂತದ್ದು. ಬೇರೆ ಬೇರೆ ಬರುತ್ತೆ, ಐಟಮ್ಗಳೆಲ್ಲ ಬೇರೆ ಬೇರೆ ಬರುತ್ತೆ ಇಲ್ಲಿ. ಮತ್ತೆ ಪಣಂಬೂರು ಬೀಚ್ ಅಂತ ಹೇಳಿ ಬರೋದು ಇನ್ನು ಮುಂದೆ. ಮತ್ತೆ ಇದು ಇಲ್ಲಿ ಸರಕು ಸಾಗಣೆ ಒಂದು ಇದು ಮಂಗಳೂರು. ಮುಂದೆ ಇಲ್ಲಿ ನೋಡಿ ಈ ಕಡೆ ಸ್ವಲ್ಪ ಇಲ್ಲಿ ಒಂದು ಸೀದಾ ಹೋದ್ರೆ ನೋಡಿ ಇದು ಈಗ ಇಲ್ಲಿ ಒಂದು ಗೂಡ್ಸ್ ಕೂಡ ಟ್ರೈನ್ ಇದ್ರ ಒಳಗೆ ಬರುವ ಒಂದು ಕೆಲವೊಮ್ಮೆ ಗೂಡ್ಸ್ ಟ್ರೈನ್ಗಳು ಬರ್ತಾ ಇರ್ತದೆ. ಸಿಮೆಂಟ್ ಗಳೆಲ್ಲ ಬಂದ್ರೆ ಅದನ್ನ ತಕೊಂಡು ಹೋಗ್ಲಿಕ್ಕೆ ಈ ಗೂಡ್ಸ್ ಟ್ರೈನ್ಗಳು ಇದ್ರ ಒಳಗೆ ಬರ್ತದೆ ರೈಟಿಗೆ. ನೀವೇನೀಗ ಮುಂದೆ ನೋಡ್ತಾ ಇದ್ದೀರಾ, ಇಲ್ಲಿ ಮುಂದೆ ನೋಡಲ್ಲಿ ನೋಡಿ ರೈಲ್ವೆ ಗೇಟ್. ಇಲ್ಲಿ ಒಂದು ರೈಲ್ವೆ ಗೇಟ್ ಸೆಂಟ್ರಲ್ಲಿ ಇದೆ ನೋಡಿ. ಕೆಲವೊಮ್ಮೆ ಇದನ್ನ ಸಂಜೆ 4 ಗಂಟೆಗೆ 5 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ಇಲ್ಲಿ. ನೋಡಿ ರೈಲ್ವೆ ಗೇಟ್ ಇದು. ಆ ಟೈಮಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬ್ಲಾಕ್ ಆಗುತ್ತೆ. ಕೇವಲ ಒಂದು 5-10 ನಿಮಿಷ ಸಾಕು, ಜಾಸ್ತಿ ಬೇಡ. 10 ನಿಮಿಷ ಕಿಲೋಮೀಟರ್ ಉದ್ದಕ್ಕೆ ಇಲ್ಲಿ ವೆಹಿಕಲ್ಗಳು ಬಾಕಿ ಆಗುತ್ತೆ. ಸಿಮೆಂಟ್ ತಗೊಂಡು ಹೋಗ್ಲಿಕ್ಕೆ ಗೂಡ್ಸ್ ಟ್ರೈನ್ಗಳೆಲ್ಲ ಅದರ ಒಳಗೆ ಹೋಗುವಂಥದ್ದು. ನಾವಿನ್ನು ಚಾಯ್ ಅಂತ ಕುಡಿಲಿಲ್ಲ, 12 ಗಂಟೆ ಆಯ್ತು. ಮನೆಯಿಂದ ನಾನು 2 ಪುಟ್ಟು ಕಡ್ಲೆ ಎಲ್ಲ ತಿಂದು ಬಂದೆ. ಅಲ್ಲಿಂದ ಚಾಯ್ ಕುಡ್ಕೊಂಡು ಬಂದೆ. ಎಲ್ಲಾದ್ರೂ ಹೋಗೋ ಚಾಯ್ ಕುಡಿಯುವ ಅಂತ ಹೇಳಿ. ಆ ಮಧ್ಯದಲ್ಲಿ ಟೈರ್ ಒಂದು ಹೋಗಿ 1-1.5 ಗಂಟೆ ಟೈಮ್ ಹೋಯ್ತು ಮಾರ ನಮಗೆ. ಬೃಂದಾವನ ಹೋಟೆಲು. ಆದ್ಮೇಲೆ ನಾವೀಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಉಡುಪಿ ಹತ್ರ ಬಂದಿದ್ದೀವಿ. ಉಡುಪಿಗೆ ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ಉಂಟು ಅಂತರ. ನಾವೀಗ ಉಡುಪಿ ಟೌನ್ ಮೇಲೆ ಹೋಗುವಂತದ್ದು. ನಮಗೆ ಈಗ ಇನ್ನು ಮುಂದೆ ಹೋಗುವಾಗ ಊಟಕ್ಕೆ ಹೋಟ್ಲ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಊಟ ಟೈಮ್ ಆಗಿದೆ ಈಗ ಸಮಯ 1 ಗಂಟೆಗೆ 5 ನಿಮಿಷ ಉಂಟು. ಹಾಗಾಗಿ ಊಟ ಇಲ್ಲೇ ಮಾಡ್ಕೊಂಡು ಹೋಗೋಣ, ಬೃಂದಾವನ ಹೋಟ್ಲ್ ಅಂತ ಹೇಳಿ. ಇದರ ಮುಂದೆ ಮೊದಲು ಕೂಡ ನಾನು ಮನೆಯಿಂದ ಬಿಟ್ಟು ಇಲ್ಲಿ ಟೀ ಕುಡಿಯಕ್ಕೆ ಬಂದಿದ್ದೆ ನಾನು ಈ ಹೋಟ್ಲಿಗೆ. ಇದು ಬಂದ್ಬಿಟ್ಟು ನಮಗೆ ಮೈನ್ NH ರಸ್ತೆಯಲ್ಲಿ ಸಿಗುವಂತ ಒಂದು ಕಾಪುವಿಂದ ಮುಂದೆ ಬರುವಾಗ ನಮಗೆ ಸಿಗುವಂತ ಬೃಂದಾವನ ಹೋಟೆಲ್ ಅಂತ ಹೇಳಿ. ಊಟ ಮಾಡಿಲ್ಲ ನಾನು, ಹಿಂದೆ ಮಾಡಿದ್ದ ಊಟ. ಹಿಂದೆ ಇಲ್ಲಿ ನಾವು ಟೀ ಮತ್ತೆ ತಿಂಡಿ ತಿಂದಿದ್ದೀವಿ ಆಯ್ತು ನಾವು. ಇವತ್ತು ಕಾಸರಗೋಡಿಂದ ನಾವು ಬೆಳಿಗ್ಗೆ ಬಿಟ್ಟ ಟೈಮ್ ಅಲ್ಲಿ ಈಗ ನಾವು ಉಡುಪಿ ಪಾಸ್ ಆಗ್ಬೇಕಾಗಿತ್ತು. ಆದ್ರೆ ಈಗ ಏನಾಯ್ತು ಅಂತ ಹೇಳಿದ್ರೆ ಟೈರ್ ಸ್ವಲ್ಪ ಹೋಗಿ ಅಲ್ಲಿ 1 ಗಂಟೆ ಟೈಮ್ ಹೋಯ್ತು ಕುಂಬ್ಳೆಯಲ್ಲಿ. ಹಾಗೆ ಈಗ ಕುಂಬ್ಳೆಯಿಂದ ಕರೆಕ್ಟ್ ಆಗಿ ನಾವು 2 ಗಂಟೆಯಲ್ಲಿ ಬಂದಿದ್ದೀವಿ ಇಲ್ಲಿಗೆ. ಈಗ ಇಲ್ಲಿಂದ ಊಟ ಮಾಡ್ಕೊಂಡು ಈಗ ನಮ್ಮ ಪ್ರಯಾಣವನ್ನ ಮುಂದುವರಿಸ್ತೀವಿ. ಊಟ ಮಾಡ್ಕೊಂಡು ಬರ್ತೀವಿ. ನಾವು ಬೃಂದಾವನ ಹೋಟೆಲ್ ಅಲ್ಲಿ ಊಟ ಎಲ್ಲ ಮಾಡಿ ಈಗ 1 ಕಿಲೋಮೀಟರ್ ಮುಂದೆ ಬಂದ್ವಿ ಆಯ್ತು. ಉಡುಪಿಗೆ ಇಲ್ಲಿಂದ ಈಗ 9 ಕಿಲೋಮೀಟರ್ ಉಂಟು ಹೋಗ್ಲಿಕ್ಕೆ. ಒಳ್ಳೆ ಬೃಂದಾವನ ಹೋಟೆಲ್ ಅಲ್ಲಿ ಪರವಾಗಿಲ್ಲ, ಒಳ್ಳೆ ಊಟ ಪರವಾಗಿಲ್ಲ. ಟೋಟಲ್ ಊಟ ಮತ್ತೆ ಲೈಮ್ ಜ್ಯೂಸ್ ಎಲ್ಲ ಸೇರಿ 310 ರೂಪಾಯಿ ಆಯ್ತು ನಮಗೆ. ಆದ್ಮೇಲೆ ನಾವೀಗ ಉಡುಪಿ ನಗರ ಬಂದಿದ್ದೀವಿ, ಉಡುಪಿ ಮುಟ್ಟಿದೀವಿ. ಈಗ ಸಮಯ ಬಂದ್ಬಿಟ್ಟು ಈಗ ಕರೆಕ್ಟ್ 1:15 ಆಯ್ತು. ಈಗ ಉಡುಪಿಯಿಂದ ಸೀತಾ ನಾವು ಮಣಿಪಾಲದಿಂದ ಹೆಬ್ರಿಯಿಂದ ಮತ್ತೆ ಆಗುಂಬೆ ಮೇಲೆ ತೀರ್ಥಹಳ್ಳಿ. ನೋಡಿ ಮುಂದೆ ಅಲಂಕಾರ ಸಿಗುತ್ತೆ ಈಗ. ನೋಡಿ ಆದ್ಮೇಲೆ ನೋಡಿ ಈಗ ಉಡುಪಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾ ಇದ್ದೀವಿ. ಅಲಂಕಾರ ಎಲ್ಲ ಕಳೆದು ನೋಡಿ. ಮುಂಚೆ KSRTC ಬಸ್ ಸ್ಟ್ಯಾಂಡ್ ಇಲ್ಲೇ ಇತ್ತು, ಈಗ KSRTC ಬಸ್ ಸ್ಟ್ಯಾಂಡ್ ಇಲ್ಲಿಲ್ಲ. KSRTC ಬಸ್ ಸ್ಟ್ಯಾಂಡ್ ಹೊಸದಾಗಿ ಅಲ್ಲಿ ನಾವು ಈಗ ಕುಂದಾಪುರ ಹೋಗೋ ರೋಡ್ ಅಲ್ಲಿ ಬೈಪಾಸ್ ಅಲ್ಲಿ ಸ್ವಲ್ಪ ಒಳಗೆ ಅಲ್ಲಿ ಆಗಿದೆ, ಬೈಪಾಸ್ಗೆ ಹತ್ರ. ಮತ್ತೆ ಉಡುಪಿ ದೇವಸ್ಥಾನ ಶ್ರೀಕೃಷ್ಣ ಒಂದು ಸನ್ನಿಧಾನ ಇಲ್ಲಿ ಒಳಗೆ ಬರುವಂತದ್ದು. ಉಡುಪಿ ನಗರದಿಂದ ಇಲ್ಲೇ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ 1 ಕಿಲೋಮೀಟರ್ ಒಳಗೆ ಹೋದ್ರೆ ದೇವಸ್ಥಾನ ಕೂಡ ಬರುತ್ತೆ. ಆದ್ಮೇಲೆ ಇದೇ ಬಸ್ ಸ್ಟ್ಯಾಂಡ್ ನೋಡಿ. ಇಲ್ಲಿ ನಿಮಗೆ ಎಲ್ಲಾ ಕಡೆಗೆ ಹೋಗುವಂತ ಬಸ್ಗಳು ಇಲ್ಲೇ ಸಿಗುತ್ತೆ.
ಹೇಗೆ ಮಾರೆ? ನೋಡಿ ಆದ್ಮೇಲೆ ಇದೆ ಬಸ್ ಸ್ಟ್ಯಾಂಡ್. ಇಲ್ಲಿಂದ ನಿಮಗೆ ಎಲ್ಲಾ ಕಡೆಗೆ ಬಸ್ಸು ಅವೈಲೇಬಲ್ ಇದೆ. KSRTCಗೆ ಹೋಗುದಾದ್ರೆ ಇಲ್ಲಿ ಮುಂದೆ ಹೋಗಿ ಲೆಫ್ಟ್ಗೆ ಹೋಗ್ಬೇಕು, ಕುಂದಾಪುರ ರೋಡ್. ಅಂದ್ರೆ ಕುಂದಾಪುರ ರೋಡ್ ಅಲ್ಲ, ಇಲ್ಲಿಂದ ಹೀಗೆ ಹೋಗುವಾಗ ಕುಂದಾಪುರಕ್ಕೆ ಹೋಗುವಂತ ರೋಡ್, ಬೈಪಾಸ್ಗೆ ಹೋಗುವಂತ ರಸ್ತೆ. ನಾವೀಗ ಇಲ್ಲಿ ಮುಂದೆ ಹೋಗಿ ಸಿಗ್ನಲ್ ಇಲ್ಲಿ ಸರ್ಕಲಿಂದ ರೈಟಿಗೆ ಹೋಗ್ತೀವಿ, ಡೈರೆಕ್ಟ್ ಮಣಿಪಾಲ. ನನ್ನ ಸ್ವಲ್ಪ ತೆಗಿಯ ವಿಡಿಯೋ. ನಾವೀಗ ನೋಡಿ ಹೆಬ್ರಿಯಿಂದ ಕಳೆದು ಒಂದು 2 ಕಿಲೋಮೀಟರ್ ಬಂದು ಮುಂದೆ. ಹೆಬ್ರಿಯಿಂದ ಈಗ ಆಗುಂಬೆ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ಪರವಾಗಿಲ್ಲ, ರೋಡ್ ಚೆನ್ನಾಗಿದೆ ಇಲ್ಲಿ. ಈಗ ಹೋಗ್ತಾ ಇರುವಂತ ರೋಡ್ ಸಿಂಗಲ್ ರೋಡ್ ಇದು. ಇಲ್ಲಿ ತನಕ ಇದ್ದದ್ದೆಲ್ಲ ಡಬಲ್ ರೋಡ್. ಒಳ್ಳೆ ಚೆನ್ನಾಗಿತ್ತು, ಬೇಗ ಬಂದಿವಾಯ್ತು ನಾವು. ಮುಂಚೆ ಇಲ್ಲಿ ಇದರಲ್ಲಿ ಸಿಂಗಲ್ ರೋಡ್ ಇತ್ತು. ಸುಮಾರು ಒಂದು 3 ವರ್ಷದ ಹಿಂದೆ ನಾನು ಬರ್ಬೇಕಾದ್ರೆ ಸಿಂಗಲ್ ರೋಡ್ ಇತ್ತು. ಇದಲ್ಲ, ಹೆಬ್ರಿಯಿಂದ ಮತ್ತೆ ಉಡುಪಿ ಹೋಗುವಂತ ರೋಡ್. ಆದ್ಮೇಲೆ ನಾವೀಗ ಸೋಮೇಶ್ವರ ಬಂದು ಮುಟ್ಟಿದೀವಿ. ನೋಡಿ, ಈ ಒಂದು ಏನಿದೆ ಆಗುಂಬೆ ಘಾಟ್ ಸೆಲೆಕ್ಷನ್ ಏನಿದೆ, ಈಗ ಅದನ್ನೆಲ್ಲ ಹತ್ತಿ ನಾವು ಮೇಲೆ ಹೋಗ್ಬೇಕು. ಮೇಲೆ ಕಾಣುವಂತ ಒಂದು ಘಾಟ್ ಸೆಲೆಕ್ಷನ್ ಇದು. ಕೆಳಗೆ ಈಗ ಸೋಮೇಶ್ವರ. ಇಲ್ಲೊಂದು ನಮಗೆ ಒಂದು ಸಣ್ಣ ಒಂದು ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಹೋಟೆಲ್ ಎಲ್ಲ ಇದೆ. ಎಲ್ಲ ಪ್ಯೂರ್ ವೆಜಿಟೇರಿಯನ್ ಹೋಟ್ಲು. ಮತ್ತೆ ಇಲ್ಲಿ ಸೋಮನಾಥೇಶ್ವರ ಟೆಂಪಲ್ ಕೂಡ ಇದೆ. ಇದು ಉಡುಪಿಯಿಂದ ಬರುವಂತ ದಾರಿ. ಉಡುಪಿ ಆಮೇಲೆ ಈ ಕಡೆ ಸಿದ್ದಾಪುರ, ಆ ಕಡೆಯಿಂದಲೂ ಕೂಡ ಬರುತ್ತೆ ಈ ಕಡೆಗೆ. ನೋಡಿ, ಇದು ಸೋಮೇಶ್ವರ ಒಂದು ಜಂಕ್ಷನ್, ಆಗುಂಬೆ ತೀರ್ಥಹಳ್ಳಿ ಹೋಗುವಂತ ರಸ್ತೆ ಈಗ ನೀವು ನೋಡುವಂತದ್ದು. ಇಲ್ಲಿಂದ ಹತ್ರ ನಮಗೆ ಈಗ ಸಾಧಾರಣ ಒಂದು ಹೋಗ್ಬೇಕು 40 ಕಿಲೋಮೀಟರ್ ಹತ್ರ ಇದೆ ಹೋಗೋದಕ್ಕೆ. ನೋಡಿ, ಇದೆಲ್ಲ ಮೇಲೆ ಕಾಣುವಂತದ್ದು ಆಗುಂಬೆ ಘಾಟ್ ಸೆಲೆಕ್ಷನ್. ನೋಡಿ, ನಮಗೆ ಹುಳಿಕಲ್ ಘಾಟಿಯಲ್ಲಿ ಹೋಗಕ್ಕಾಗಲ್ಲ. ಇಲ್ಲಾಂದ್ರೆ ಹುಳಿಕಲ್ ಘಾಟಿಯಲ್ಲಿ ಹೋಗ್ತಿದ್ರೆ ನಮಗೆ ಸ್ವಲ್ಪ ಹತ್ರ ಆಗ್ತಾ ಇತ್ತು. ನಮಗೆ ಈಗ ಇದು ಲಾಂಗ್, ಯಾಕಂತ ಹೇಳಿದ್ರೆ ಆ ನಾವು ಇದು ಸುತ್ತಾಕಿ ಹೋಗುವಂತದ್ದು. ನಮಗೆ ಹುಳಿಕಲ್ ಘಾಟಿ ಹತ್ರ ಆಗುವಂತದ್ದು. ಬಾರ್ಕೋರು ಆಮೇಲೆ ಹುಳಿಕಲ್ ಘಾಟ್ ಆಗಿ ನಮಗೆ ಮಾಸ್ತಿಗಟ್ಟೆ ಆ ಕಡೆಗೆ ಹೋಗ್ಲಿಕ್ಕೆ ನಮಗೆ ಹತ್ರ. ಆದ್ಮೇಲೆ ನೋಡಿ, ನಾವು ಸೋಮೇಶ್ವರದಿಂದ ಈಗ ಆಗುಂಬೆ ಘಾಟಿ ಹತ್ತಾ ಇದ್ದೀವಿ. ನೋಡಿ, ಘಾಟಿ ಸೆಲೆಕ್ಷನ್ ಸ್ಟಾರ್ಟ್ ಆಗ್ತಾ ಉಂಟು ಇಲ್ಲಿಂದ. ಹೇಗೆ ಸೆಕೆಂಡ್ ಗೇರ್ ಅಲ್ಲಿ ನಾವು ಹತ್ಕೊಂಡು ಹೋಗ್ತೀವ, ಅದೇ ತರ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಲ್ಲಿ ಹತ್ಕೊಂಡು ಹೇಗೆ ಹೋಗ್ತೀವಿ ಅದೇ ತರ ಬರ್ಬೇಕಾದ್ರೆ ಸೆಕೆಂಡ್ ಗೇರ್ ಅಲ್ಲೇ ನಾವು ಗಾಡಿಯನ್ನು ಇಳಿಸಬೇಕು. ಯಾವುದೇ ಇಲ್ಲಿ ಹೆವಿ ವೆಹಿಕಲ್ ಯಾವುದು ಬರುವುದಿಲ್ಲ, ಸಣ್ಣ ವೆಹಿಕಲ್ ಗಳು ಮಾತ್ರವೇ ಬರುವಂತದ್ದು. ಆದ್ರೆ ಮಿನಿ ಬಸ್ಗಳು ಇಲ್ಲಿ ಮಂಗಳೂರು ಶಿವಮೊಗ್ಗ ಹೋಗುವಂತ ಮಿನಿ ಬಸ್ ಏನಿದೆ, ಅದು ಮಿನಿ ಬಸ್ ಕಟ್ ಆಗುತ್ತೆ. ಕಟ್ ಆಗುತ್ತೆ ಅಂತ ಹೇಳಿದ್ರೆ ಮೇಲಿನ 1-2 ಹೇರ್ ಬ್ಯಾಂಡ್ ಅಲ್ಲಿ ಅದು ಕಟ್ಟಿಂಗ್ ಆಗಲ್ಲ ಆ ಬಸ್ಗಳು. ಮತ್ತೆ ಇಲ್ಲೇ ಕೆಳಗೆ ಇಳಿಬೇಕು. ಯಾಕಂತ ಹೇಳಿದ್ರೆ ವೆಹಿಕಲ್ ಗಳು ಗೊತ್ತಿಲ್ಲದವರು ಎಲ್ಲಾ ಮೀರಿ ಬರ್ತಾ ಇರ್ತವೆ. ಹಾಗಾಗಿ ಇಲ್ಲಿ ಮತ್ತೆ ಗ್ಲಾಸ್ ಕೊಟ್ಟಿದ್ದಾರೆ. ಅಪೋಸಿಟ್ ಗಾಡಿ ಬರ್ತದೆ ಇಲ್ಲ ಅಂತ ನೋಡ್ಲಿಕ್ಕೆ ಕನ್ನಡಿ ಕೊಟ್ಟಿದ್ದಾರೆ ಟರ್ನಿನಲ್ಲಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಫೋನ್ ನಲ್ಲಿ ಮಾತಾಡ್ಕೊಂಡು ಟೇಪ್ ರೆಕಾರ್ಡ್ ಹಾಕೊಂಡು ಟಿವಿ ನೋಡ್ಕೊಂಡು ವಾಹನವನ್ನ ಚಲಾಯಿಸಬೇಡಿ. ಇಲ್ಲಿ ಇದು ಭಾರಿ ಡೇಂಜರ್ಸ್ ಒಂದು ಆಗುಂಬೆ ತಿರುವು ರಸ್ತೆ.
ನೋಡಿ ಆದ್ಮೇಲೆ ಗಾಡಿ ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ಏನಾದ್ರು ಗಾಡಿ ಈ ತರ ಆದ್ರೆ ಭಾರಿ ಕಷ್ಟ ಆಗುತ್ತೆ ನೋಡಿ. ಯಾಕಂತ ಹೇಳಿದ್ರೆ ಅಪ್ಪಿನಲ್ಲಿ ಗಾಡಿ ಒಂಥರ ನಿಲ್ಲಿಸಿಬಿಟ್ಟು ತೆಗೆಯುದು ಅಂದ್ರೆ ಸುಮಾರು ಕಷ್ಟ. ಕರೆಕ್ಟ್ ಆಗಿ ಕ್ಲಚ್ ಅರ್ಧ ಕ್ಲಚ್ ಅಲ್ಲಿ ಹಿಡಿದು ಗಾಡಿ ಮೂವ್ ಮಾಡ್ಬೇಕು. ಇಲ್ಲ ಇದ್ರೆ ಏನಾಗುತ್ತೆ, ಗಾಡಿ ರಿವರ್ಸ್ ಹೋಗುತ್ತೆ. ಹಿಂದೆ ಗಾಡಿ ಇರುತ್ತೆ, ದೊಡ್ಡ ಗಾಡಿಗಳು ಯಾವ್ದಾದ್ರು ದೊಡ್ಡ ಗಾಡಿ ಇಲ್ಲಿ ಬರಲ್ಲ. ಟಾಟಾ ಈಚರು ಮತ್ತೆ ಈ ತರ ಯಾವ್ದಾದ್ರು ಬರುತ್ತಷ್ಟೇ. ಆಮೇಲೆ ಇಲ್ಲಿ ಬರ್ಬೇಕಾದ್ರೂ ಹಾಗೆ ಕರೆಕ್ಟ್ ಆಗಿ ಎಲ್ಲ ಚೆಕಿಂಗ್ ಮಾಡ್ಕೊಂಡೇ ಬರ್ಬೇಕು. ಇಲ್ಲದ್ರೆ ಏನಾಗುತ್ತೆ ತೊಂದ್ರೆ. ನೋಡಿ ಫುಲ್ ಘಾಟಿಯಲ್ಲಿ ನೋಡಿ ಬ್ಲಾಕ್ ಆಗಿದೆ ನೋಡಿ. ಎಂತಾಗಿದೆ ಅಂತ ಗೊತ್ತಿಲ್ಲ, ಏನ್ ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಾರು ಇಲ್ಲಿ ಕೆಳಗಡೆ ಸ್ವಲ್ಪ ಹೀಟ್ ಆಗಿ ಬಾಕಿ ಆಗಿದೆ, ಇನ್ನು ಅಲ್ಲಿ ಮೇಲೆ ಏನಾದ್ರು ಬಾಕಿ ಆಗಿದೆ ಅಂತ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ಕೆಳಗಿಂದ ಮೇಲೆ ಬರ್ಬೇಕಾದ್ರೆ ನೋಡಿ ಸಾಧಾರಣ 3/4 ಗಂಟೆ ಟೈಮ್ ಹಿಡಿಯುತ್ತೆ ನಮಗೆ. ಮಧ್ಯದಲ್ಲಿ ಭಯಂಕರ ಬ್ಲಾಕು, ಮೇಲಿಂದ ಬಸ್ಸು ಕೆಳಗಿಂದ ಬಸ್ಸು, ಸ್ಥಳ ಇಲ್ಲ ಇಲ್ಲಿ, ಇಗ್ಗಟ್ಟು ನೋಡಿ. ಈಗ ಮೇಲ್ಗಡೆ ಬಂದಿದೆ ನೋಡಿ, ಆಗುಂಬೆ ಬಂತು. ಈಗ ಆದ್ಮೇಲೆ ನಾವೀಗ ನೋಡಿ ಆಗುಂಬೆ ಸರ್ಕಲ್ ತೀರ್ಥಹಳ್ಳಿ ಹತ್ರ ಬಂದು ಮುಟ್ಟಿದೀವಿ. ಈಗ ಸಮಯ ಬಂದ್ಬಿಟ್ಟು 4:45 ಆಗಿದೆ. ಇವತ್ತು ಸುಮಾರು ಲೇಟ್ ಆಗಿದೆ. ಆಗುಂಬೆಯಲ್ಲಿ ಕೂಡ ಬ್ಲಾಕ್ ಇತ್ತು ಸುಮಾರು, ಹಾಗಾಗಿ ಇಲ್ಲಿಗ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಅಂತ ಹೇಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.